ಭಾವ ಏನ್ ನಿಮ್ದು ಅವತಾರ ಇಲ್ಲೇ ಕುಂತೀರಿ? ನಿನಗೆ ಏನಾರ ಹೆಲ್ಪ್ ಬೇಕೋ ಏನೋ ಅಂತೇಳಿ ನೀ ಬರೋಕ್ಕಿಂತ ಮುಂಚೆನೆ ಬಂದು ಕುಂತ್ಬಿಟ್ಟಿನಿ. ನನಗೇನು ಹೆಲ್ಪ್ ಬೇಡ. ವಯಸ್ಸಾದ್ರೂ ಇನ್ನ ಚಂದ ಕಾಣ್ತಿ. ಮದುವೆ ಯಾವಾಗ? ಓ ಮೈ ಗಾಡ್, ಯಾವಾಗ ಬಂದ್ರು ಮದುವೆ ಯಾವಾಗ ಆಗ್ತಿ ಮದುವೆ ಯಾವಾಗ ಆಗ್ತಿ ಅಂತ ಕೇಳ್ತಿ. ಏನ್ ಮಾವ, ನನಗೆ ಪ್ರಾಬ್ಲಮ್ ಇಲ್ಲ ಮದುವೆ ಬಗ್ಗೆ, ನನಗೆ ಚಿಂತೆ ಇಲ್ಲ, ನಿಮ್ಗೆ ಯಾಕೆ ಅಷ್ಟೊಂದು ಚಿಂತೆ ಅಂತ? ನೀ ಹ್ಞೂ ಅಂದೆ ಅಂದ್ರೆ ಈ ಸದ್ಯಕ್ಕೆ ತಾಳಿ ಕಟ್ಟಿ ಬಿಡ್ತೀನಿ. ನಿಮ್ಮ ಅಕ್ಕ ನೋಡಿದ್ರೆ ಹಿರಿಯ ಬೇರೆಲ್ಲ ಬೇರಲ್ಲಿ ಕೂಡ ಹೊರಗೆ ಅಡ್ಡಾಡ್ಬೇಕಾದ್ರೆ ಸುಮಾರು ಆಕೈತಿ. ಅದಕ್ಕೆ ನೀನು ನನ್ನ ತಳ್ಕೊಬಳಕನ ಅಂತಾಕಿನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ. ಹ್ಞೂ ಅಂದೆ ಈ ಸದ್ಯಕ್ಕೆ ತಾಳಿ ಕಟ್ತೀನಿ. ನೋಡಿಲೆ ನೀನು ಹಳ್ಳಿ ಆ ದೇಶಕ್ಕೆ ಹೋಗಕ್ಕೆ ಹೋಗ್ಬಿಡ, ಬಿಸಿಲು ಭಾಳ ಆಗೈತೆ ಅಂತ. ನೋಡಲಿ ಈಗ ಎಷ್ಟು ಮಂದಿ ಸಾಯಕತ್ತಾರ. ಆಮೇಲೆ ನೋಡಿಲೆ ಅದನ್ನ ದಾರೆ ಹಾಕಿದ ಟಾಸ್ ಅದೇ ಕರೆ ಕಿತ್ತು ಬಂದತ್ತಂತ. ನೀನು ಮೊದ್ಲಿಕ್ಕೆ ಬೆನ್ನಿದ್ದಂಗರಿ, ಆ ಬಿಸಿಲಿಗೆ ಕರು ಹೋದ್ರೆ ಕಷ್ಟ. ಹಂಗ ನನ್ನ ಮನ್ಸಿಗೆ ನಷ್ಟ ಆಗುತ್ತೆ. ಇಲ್ಲೇ ಇತ್ತು ಬಿಡು, ಎಡ ಬಲ ನಾ ನೋಡ್ಕೊಂಡು ಹೋಗ್ತೀನಂತ. ಭಾವ ಏನಾದ್ರು ಅಂದ್ರ? ಏನಿಲ್ಲ, ಇಲ್ಲೇ ಇದ್ದು ಬಿಡು, ಎಡ ಬಲ ನೋಡ್ಕೊಂಡು ಹೋಗ್ತೀವಿ ಅಂತಂದೆ. ನೋಡಕ್ ಹೋದಾಗ ಈಗಿನ ಮುಂಚಿಟ್ಟು ಈ ಹಂಡೆನ ತೋರಿಸಿದ್ರು. ಇಲ್ಲ ಅಂದ್ರೆ ಈ ಹಂಡೆನ ಲಗ್ನನ ಹಾಕಿದ್ದಿಲ್ಲ, ನಾನು ಒಪ್ಕೊಂತಾನೆ ಇರಲಿಲ್ಲ. ಈಗಿನ ಮುಚ್ಚಿಟ್ಟು ಬಿಟ್ರು. ಅಲ್ಲಿ ತಾಳಿ ಕಟ್ಟಿಬಿಡ್ತಿದ್ದೆ. ಅದು ಬಳ್ಳಿ ಬಳ್ಳಿಗೆ ಅಪ್ಪ ಒಂದು ಸ್ವಲ್ಪ ಮೈತಾಗ್ತಿ ಅಂದ್ರೆ ಬೆನ್ನಿ ಹೋಯ್ತು ತಿಕ್ಕದಂಗೆ ಆಕತ್ತಪ್ಪ. ಅಬ್ಬಬ್ಬಬ್ಬಬ್ಬ ಏನ್ ತನ ಏನ್ ಕತಿ. ಪುಟಿ ನೋಡಿಲ್ಲ ಹೆಂಗಾಗೈತಿ ಡ್ರೆಸ್? ವಾವ್ ಸೂಪರ್ ಅಕ್ಕ. ಇನ್ಮ್ಯಾಗಿದ್ದು ಇದೇ ತರ ಡ್ರೆಸ್ ಹಾಕಿ ಎಷ್ಟು ಚಂದ ಕಾಣಕತ್ತಿ ಗೊತ್ತೇನ? ಹೌದಾ? ಅಯ್ಯೋ ನನ್ನ ನಾಚಿಕೆ ಆಗುತ್ತವ. ಏನ್ರಿ ನೀವು ಬರ್ಸನ್ ಕಟ್ಟಿ ಮೇಲೆ ಹೊತ್ತು ಕುಂತಿರಲ್ಲ? ಹಂಗ ಕುಂತ್ನ್ಯಾಳ ಅಂದ್ರೆ ನಿಮ್ಮ ತಂಗಿ ಕೂಡ ಮಾತು ಹೇಳಕತ್ತಿದ್ನ್ಯಾ, ಕಾಲು ಒಂದು ಹರಿಯಾಕತ್ತು. ಅದಕ್ಕಂತೆ ಟನಕ್ಕನ ಜಿಗದು ಬರ್ಸಿನ ಕಟ್ಟಿ ಮೇಲೆ ಕುಂತ್ಬಿಟ್ಟೆ. ರೀ ನಾ ಹೆಂಗ್ ಕಾಣಕತ್ತೀನಿ? ಏನ ಮ್ಯಾಲೆ ನೀರಿನ ಸಿಂಟೆಕ್ಸ್ ಇಟ್ಟಿವಲ್ಲ, ಆ ನೀರಿನ ಸಿಂಟೆಕ್ಸಿಗೆ ಅರ್ಬಿ ಹೊಲದ ಹಾಕಿದ್ರೆ ಹೆಂಗೆ ಕಾಣ್ತತ್ತಲ್ಲ ಅದು ಸಿಂಟೆಕ್ಸ್, ನೀನು ಅದೇ ಥರ ಕಾಣಕತ್ತಿ. ಏನ್ ಕಮ್ ಹಾಕೊಂಡ ಅಡ್ಯಾಡಕತ್ತ ರೀ? ಅಕ್ಕ ನಾನು ನಿನಗೇನು ಏನಿ ಸಿಟ್ಟು ಮಾಡ್ಕೋಬಾರ್ದಂತ ಇಲ್ಲ. ಸಿಟ್ಟು ಮಾಡ್ಕೊಂಡ್ರ ಆಯುಷ್ ಕಡಿಮೆ ಆಗುತ್ತೆ, ಮುಖದಾಗೆಲ್ಲ ರಿಂಕಲ್ಸ್ ಬರ್ತಾವು. ಅದಕ್ಕೆ ಸಿಟ್ಟು ಮಾಡ್ಕೋಬೇಡ ನೀನು. ನೋಡ ಹೆಂಗ್ ಮಾತಾಡ್ತಾರ. ಇದು ನಿಮ್ಮ ಮಾವ ಮಾತಾಡೋದು ಸರಿ ಐತೆನ? ನಿನಗ ಸರಿ ಅನಿಸ್ತಂತ ಹೇಳಿ ನೋಡುನು. ಬಾವಾ ಅಕ್ಕ ಹಂಗ್ಯಾಕೆ ಮಾತಾಡ್ತೀರಿ? ಎಷ್ಟು ಚಂದ ಕಾಣಕತ್ತ ನೋಡ್ರಿ ಅಕ್ಕ. ಚಂದ ಕಾಣಕತ್ತ. ಸೂರ್ಪಂಚಿ ಗತಿ ಕಾಣಕತ್ತೀಯಾಳ. ರೀ ನಿಮ್ದು ಅತಿ ಆತ. ಹೇಗಿಲ್ ಬಿಡು ಮರ, ಹಂಗ ಸುಮ್ಮನೆ ಒಂದು ಆಷಾಢಕ್ಕೆ ಒಂದು ಮಾತು ಅಂದ್ಯಾಳ. ನೀ ನೋಡಕ್ ಭಾಳ ಚಂದ ಇದಿ. ಬೊಲೆ ಬಲ್ಲೆ ಲಡಿಕಿ ಕೋಲಿ ತಿರಿದಿಲ್ಲಕಿ ಪ್ಯಾರಿ ವಾಲಿ ಕಿಡಿಕಿ. ಓಹೋ ಹೋ ಹೋ ಹೋ. ಯವ್ವ ಹಿಂದೆ ಹಾಡಕತ್ತೀರಿ? ಬೇಜ ಹಾಡಕತ್ತಿಲ್ಲ ಹೋಗಿಲ್ಲ. ನಮ್ಗೆ ಹಿಂದಿ ಪಂದಿ ತಿಳಿಯಂಗಿಲ್ಲ. ಇಲ್ಲಕ್ಕ ಬಾವ ನಿನ್ನ ಹೊಗಳಕತ್ತಾರ. ಅವ್ವ ನನಗೆ ಖುಷಿ ಆತವ. ಹೊಗಳಂಗ ತಯಾರಾಗಿನಲ್ಲ ಯವ್ವ, ನನ್ನ ನಾಚೆ ಬರಕತ್ತವ. ನಾನು ಚಂದ ಕಾಣಕತ್ತೀನಿ ಅಂತ. ಮುದೋಡಿ ಆಗಿ ಇದೆಲ್ಲ ಬೇಕಾ? ಲೇ ಹುಚ್ಚಿ ಹೆಂಗ್ ಕಾಣಕತ್ತೀನಿ ನಾನು? ಚೆಲುವಿ ಚಿತ್ರಾಂಗದಿ ಅಂತೇಳಿ ಅಂತಾರಲ್ಲ ಎತ್ತಿ, ಅದನ್ನ ನಿನ್ನಂತಕ್ಕೆ ನೋಡೇ ಚೆಲುವಿ ಚಿತ್ರಾಂಗದಿ ಅಂತ ಮಾಡ್ದಂಗದರ. ಚೆಲುವಿ ಚಿತ್ರಾಂಗದಿ ತರ ಕಾಣಕತ್ತಿ ಎತ್ತಿ. ನೋಡಿದ್ರೆ ಎಷ್ಟು ಸಂತಿಕಿಗೆ ಹೊಟ್ಟಿ ಹುಡ್ಕೊಳ್ಳಿ ಹುಚ್ಚಿ ಎತ್ತಿ. ನಮ್ಮ ದೊಡ್ಡಪ್ಪನ ಮೊಮ್ಮಗಂದು ಹೆಸರು ಹುಡುದೈತಿ. ನಾ ಹೋಗ್ಬಿಡ್ತೀನಿ ಊರಿಗೆ. ನನ್ನ ತಂಗಿ ಅದಕ್ಕೆ ಸಿಟ್ಟಿಗೆ ಹಂಗಿಲ್ಲ ನಾನು. ಅಲ್ಲೇ ಮನ್ಯಾಗ ಅಡಿಗೆ ಮಾಡೋರು ಯಾರು, ನಮಗ ಊಟಕ್ಕೆ ಹಾಕೋರು ಯಾರು? ನೀನು ಹೆಸರು ಇಡಕ್ ಹೋಗಿ ಅಂದ್ರ ಇನ್ನು ಒಗ್ಯಾನ ಕುಂತ ಬಾಂಡೆ ತಿಕ್ಬೇಕು, ಮನಿ ಕೆಲಸ ಮಾಡೋರು ಯಾರು? ನೀನು ಸಣ್ಣ ತೆದಿರ್ಲ, ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಡ್ರಿ. ಅಕ್ಕ ಸಿಟ್ಟು ಮಾಡ್ಕೋಬೇಡ. ನಾ ಏನು ಹೇನಿ, ಸಿಟ್ಟು ಮಾಡ್ಕೊಂಡು ಮುಖದಾಗೆಲ್ಲ ಗೆರಿ ಹೆಚ್ಚಾಕವು. ಮತ್ತು ನಿನ್ ಒಂಥರ ಮುಖ ಗ್ಲೋ ಕಾಣೋಂಗಿಲ್ಲ. ಇಲ್ಲ ಇಲ್ಲ ನಕ್ಕೊಂತ ಮಾತಾಡ್ತೀನಿ. ಇಲ್ಲೇ ನಿಮ್ಮ ಅಪ್ಪನ ಅಡಿಗೆ ಮಾಡಕ್ಕೆ ತಂದಿಟ್ಟು ನೀ ಎಲ್ಲ ಬೇಕಾದ್ರೂ ಹೋಗು ಎತ್ತಿ. ಹಂಗಾರ ನೀನು ನಿಮ್ಮ ಅಪ್ಪನ ತಂದು ಇಲ್ಲಿ ಬಿಟ್ಟು ತವ್ರ ಮನೆಗೆ ಹೋಗ್ಯಾನ? ಹಂಗಾದ್ರೆ ಹುಚ್ಚಿ ನಂದ ಬೇರೆ ನಿಂದ ಬೇರೆ. ನಾನು ಅತ್ತಿಗಿನಿ, ಅತ್ತಿ ಮಾತು ನೀ ಕೇಳ್ಬೇಕಷ್ಟೆ. ಸಿಟ್ಟು ಮಾಡ್ಕೊಳಂಗಿಲ್ಲ ನಾನು. ರಾತ್ರಿ ಇದೋ ಅವತಾರದಾಗ ಹೊರಗೆ ಅಡ್ಡಾಡ್ಬೇಡ. ಮತ್ತೆ ಯಾವಾರ ದೇವ್ ಪವ್ ಬಂತಂತೇಳಿ ಅಲ್ಲೇ ಒಲ್ಯಾಗ ಹುಚ್ಚು ಮಾಡ್ಕೊಂಡು ಹಿಡ್ಕೊಂಡಾರ. ಅದಕ್ಕೆ ಹೇಳಾಕತ್ತೀನಿ, ಎಲ್ಲ ನಿನ್ನ ಅನುಕೂಲಕ್ಕ ಮತ್ತು ನಿನ್ನ ಒಳ್ಳೇದಕ್ಕ ನಾನು ಹೇಳಾಕತ್ತಿದ್ದ, ಅಪಾರ್ಥ ಮಾಡ್ಕೋಬೇಡ. ಶಾಂತಿಯಿಂದ ಇರ್ತೀನಿ, ಆಮೇಲೆ ನಕ್ಕೊಂತ ಮಾತಾಡ್ತೀನಿ. ಯಾಕ್ರಿ ನಾನು ನಾನು ದೇವ್ರ ತರ ಕಾಣ್ತೀನಿ ನಾನು. ನೀವು
ಬದಾಮಿ ಮುಷ್ಯ ಅಂತರ ಕಾಣ್ತೀರಿ. ನಾನು ನಕ್ಕೊಂತ ಮಾತಾಡ್ತೀನಿ, ನಾನು ಸಿಟ್ಗಿಳಂಗಿಲ್ಲ. ನಾನು ಮುಷ್ಯ ಆದ್ರೆ ನಾನು ನೀ ಮದುವೆ ಆಗಿಲ್ಲ, ನೀ ಹೆಣ್ಣು ಮುಷ್ಯ, ನಾ ಗಂಡು ಮುಷ್ಯ, ನೀ ಹೆಣ್ಣು ಮುಷ್ಯ, ಬರೋಬ್ಬರಿ ಐತಿಲ್ಲ. ಎತ್ತಿ ನಾ ಹೋಗ್ಬರ್ತೀನಿ ನೋಡು, ಸುಮ್ಮನೆ ನಮ್ಮ ತಲೆ ತಿನ್ಬೇಡ ನೀನು. ನಾ ಒಂದ್ 2 ದಿನ ಬರಂಗಿಲ್ಲ. ನಿಮ್ಮ ಅತ್ತಿ ಸಿಟ್ಟಿಗಿಳಂಗಿಲ್ಲ, ಆರಾಮಾಗಿ ಹೋಗಿ 1 ವಾರ ಇದ್ದು ಬಾ ನನ್ನ ಸೊಸಿಯ. ಥ್ಯಾಂಕ್ಸ್ ರೀ ಮಾವ್ರ. 1 ವಾರ ಹಂಗಾದ್ರ ನೀವು ಕೆಲಸ ಮಾಡಕಂತ್ರಿ ಆಡ್ರಿ. ಹೇ ಮಾಡಪ್ಪಲ್ಲೇನಂಗಿಲ್ಲ. ನಿಮ್ಮ ತಂಗಿ ಮುಂದೆ ಕುಂತ್ಲ ಅಂದ್ರೆ ಎಲ್ಲ ಕೆಲಸ ಮಾಡ್ತೀನಿ. ಆಕಿ ಒಂಥರ ನಮಗೆ ಅದೇನೋ ಒಂಥರ ಆಕಿ ನೋಡೋಣ ಕೆಲಸ ಮಾಡ್ಬೇಕು ಅನ್ನೋ ಹುಮ್ಮಸ್ ಬರ್ತೈತಿ. ಮಾಡ್ತೀನಿ ಆದ್ರೆ ನಿಮ್ಮ ಮುಂದೆ ಬರ್ಬೇಡ ಅಪ್ಪಾರು. ಯಾಕಂದ್ರೆ ನಿಮ್ಮ ಮುಂದೆ ಬಂದಿಂತೆ ಅಂದ್ರೆ ಕೆಲಸ ಮಾಡೋ ಮೂಡ ಹೋಗ್ಬಿಡ್ತೈತಿ ನನಗೆ. ರೀ ರೀ ಕೈ ಬಿಡ್ರಿ ಅದನ್ನ ನಮ್ಮ ತಂಗಿದ. ಆಕಿ ನನ್ನ ಸೊಸಿ ಏನ್ ತಪ್ಪಾತ ಕೈ ಹಿಡ್ಕೊಂಡ್ರ. ಹೇ ಚಂದಿರಂಗಿಲ್ಲ. ಮತ್ತ ಹುಷಾರಿಂದ ಇರ್ರಿ. ನಾ ಸಿಟ್ಟಿ ಹೇಳಂಗಿಲ್ಲ, ನಕ್ಕೊಂತ ಹೇಳ್ತೀನಿ, ಹುಷಾರಿಂದ ಇರ್ರಿ. ನಮ್ಮ ವಯಸ್ಸಯ್ಯ ಆದ್ರ ಜೋರ್ದಾರದ ನಮ್ಮ ಹುಂಚಿ ಮರಕ್ಕ ಮುಪ್ಪಾತಂದ್ರ ಹುಡುಗಿನ ಮುಪ್ಪಿರ್ತತನ, ಮುಪ್ಪಾಕತ್ತೇನು? ನಾನು ಇವತ್ತು ನೀನು ನಮ್ಮೂರು ತೋರಿಸ್ಕೊಂಬರ್ತೀನಿ ಬಾ. ನಮ್ಮೂರಾಗ ಕೆರಿ ಐತಿ, ಚಂದ ಭಾಳ ಐತಿ, ಈಜ್ ಕಲಿಸ್ಕೊಡ್ತೀನಿ, ನಡಿ ಹೋಗುನು. ರೀ ನೀವು ಈಸ್ಕೊಡೋದೇನು ಬೇಕಾಗಿಲ್ಲ, ನಮ್ಮ ತಂಗಿ ಕೈ ಬಿಡ್ರಿ. ನಾನು ಊರಾಗ ಅಡ್ಡಾಡ್ಸ್ಕೊಂಡು ಬರ್ತೀನಿ ಆತ. ಏನಾಗಂಗಿಲ್ಲ, ನಿನ್ಗೇನು ಬೈಕ್ ಕೊಡ್ಸಾಕ್ ಬರ್ತೈತನ? ಪಾಪಕ್ಕೆ ಅಷ್ಟು ದೂರ ನಡ್ಕೊಂತ ಹೆಂಗೆ ಅಡ್ಡಾಡ್ತಾಳ? ಬೇಡ ಪಾಪ ಮೊದ್ಲೇಕ ಬೆಣ್ಣಿದ್ದಂಗದಾಳ. ಹೊರಗ ನಡಲ್ಲ ಅಂದ್ರೆ ಕರಿ ಬಿಡ್ತಾಳ ಬಿಸಿಲಿಗೆ. ಬ್ಯಾಡ ನಡಿ ಹೋಗುನು, ಊರೆಲ್ಲ ತೋರಿಸ್ಕೊಂಬರ್ತೀನಿ ನಡಿ. ನಮ್ಮ ತಂಗಿನ ಕರ್ಕೊಂಡು ಹೋಗಿ ಊರು ಸುತ್ತಾಡ್ಸ್ಕೊಂಡ್ ಬರೋದು ಏನು ಅವಶ್ಯಕತೆ ಇಲ್ಲ. ನಮ್ಮ ತಂಗಿ ಮನೆಯಾಗ ಇರ್ತಾಳ, ನಾನು ನಿಮ್ಮ ಕೂಡ ಊರು ಸುತ್ತಾಕ್ ಬರ್ತೀನಿ. ಅಯ್ಯೋ ಭಗವಂತ, ಎಲ್ಲಿ ಹೋದ್ರು ಇದು ಜತ್ತಲ್ಲ ನನಗ. ಪಾರಿ ಅದು ಬೈಕ್ನ್ಯಾಗ ಹಿಂದೆ ಕುಂತಿ ಅಂದ್ರ ಅದು ನನ್ನ ಗಾಡಿ ನಿಂದ ಅಕ್ಕಡಿ ತಳಂಗಿಲ್ಲ, ಟ್ಯೂಬ್ ಹೊಡೆದ್ಬಿಡ್ತೈತಿ, ಪಂಚರ್ ಆಗ್ಬಿಡ್ತೈತಿ. ಅದಕ್ಕೆ ನೀನು ಬೇಡ, ನಿಮ್ಮ ತಂಗಿ ಕರ್ಕೊಂಡು ಹೋಗ್ತೀನಿ.